ಸೃಷ್ಟಿಸಿದಂಥ ಅನಾದಿಯಿಂದ ಜೀವಿಗಳ ಕಲ್ಯಾಣಕ್ಕಾಗಿ ಅವತಾರ ತಾಳಿದಂಥ ಎಲ್ಲ ಸಂತ ಮಹಂತರನ್ನು, ಶರಣರನ್ನು, ದಾಸರನ್ನು, ಮನೋಭಾವಿಗಳನ್ನು, ದಾರ್ಶನಿಕರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾರೆ. ವೇದಿಕೆ ಮೇಲೆ ಆಸೀನರಾದಂಥ ಸರ್ವ ಪೂಜನಿಗೂ ವಂದಿಸುತ್ತಾರೆ. ದೇವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ವಂದಿಸುತ್ತಾರೆ. ಇದು ನಿಮ್ಮದು 5ನೇ ಮಾಸಿಕ ಅಧ್ಯಾತ್ಮ ಪ್ರವಚನ ಕಾರ್ಯಕ್ರಮ. ಇತ್ಯಾದಿ ಪ್ರವಚನ ವಿಷಯ ದುರಿತ ಕರ್ಮವನ್ನು ಒಲ್ಲದಿರೋ ಪುಣ್ಯಗಳಿಸುವ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೇ ಅವು ನರರಿಗೆ ಮುಕ್ತಿ. ಅಂದರೆ ನರ ಜನ್ಮ ಬಂದದ, ನರಜನ್ಮ ಬಂದದ. ನರ ಅಂದಾಗ ಇಲ್ಲಿ ನಾರಿ ಅಂತ ಅಲ್ಲ ಅಂತ ಅರ್ಥ ಅಲ್ಲ, ಸಾಮಾನ್ಯವಾಗಿ ಹೇಳಿದಾರೆ ಅವರು. ನರ ಅಂದರೆ ಮಾನವ, ಮನುಷ್ಯ. ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೆ ಸೇರಿ ಹೇಳ್ತಾರೆ. ನರಜನ್ಮದಿಂ ಇಹದಳು ಮಿಗಿಲುಂಟೆ ಅಂತ ಹೇಳಿದಾರಂದ್ರೆ ಮಿಗಿಲಾದ, ಅತಿ ಮಿಗಿಲಾದ ಜನ್ಮ ಬಂದ ಅಂಥೇಳಿ ಇಲ್ಲೆಲ್ಲರೂ ಕುಂತವೆ. ಅಂದರೆ ಈ ಜನ್ಮದೊಳಗೆ ನಾವು ಯಾವ ರೀತಿ ನಡ್ಕೊಳ್ಬೇಕು ಮೊದಲೇ ನುಡಿ. ದುರಿತ ಕರ್ಮವನ್ನೊಲ್ಲದಿರೋ ಪುಣ್ಯವನೇ ಮಾಡುವುದು. ಹರನಡಿಬಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರುಳು ನೀತಿ ವಿಧನಾಗು, ಹೊರೆ ಹೊರ್ದಿದರನು ಎಂದು ಬೆಸಸುವ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೇ ಅವರು ನರರಿಗೆ. ಅಂದರೆ ಮುಕ್ತಿ ಅಂದರೆ ಏನು ಅನ್ನೋದು ಹೇಳಿದ್ರಲ್ಲ ಎಲ್ಲರಿಗೂ. ಮುಕ್ತಿ ಅಂದರೆ ಸುಖ, ಪರಮ ಸುಖ. ಯಾವಾಗಲೂ ಸುಖ ಬೇಡ್ತಾ ಇದ್ದೇವೆ ಎಲ್ಲರೂ. ಪ್ರತಿಯೊಂದು ಜೀವಿಯು ಸುಖವನ್ನೇ ಬೇಡ್ತಾ ಇದೆ. ಈ ಪ್ರಪಂಚದೊಳಗೆ ಹುಟ್ಟಿದಂಥ ಎಲ್ಲ ಜೀವ ಜಂತುಗಳನ್ನು ತಗೊಳ್ಳೋದು. ಪ್ರತಿಯೊಂದರ ಬಯಕೆ ಏನದ ಅಂದ್ರೆ ಸುಖದ ಬಯಕೆ ಏನದ, ಸುಖವನ್ನು ಕಾಯಂ ಸುಖವನ್ನು ಹೊಂದಬೇಕನ್ನೋದ್ರೆ ಎಲ್ಲ ಜೀವಿಗಳ ಬಯಕೆ. ಇದಕ್ಕೆ ಮಾನವ ಏನೋ ಹೊರತಲ್ಲ. ಆದರೆ ಮಾನವನಿಗೆ ವಿಶೇಷವಾದ ಒಂದು ಜ್ಞಾನದ, ಅದು ಯಾವುದು? ಸತ್ಯ ಯಾವುದು, ಅಸತ್ಯ ಅಥವಾ ಮಿಥ್ಯೆ ಯಾವುದು, ನಿತ್ಯ ಯಾವುದು, ಅನಿತ್ಯ ಯಾವುದು, ಇದನ್ನೆಲ್ಲ ತಿಳ್ಕೊಳ್ಳುವಂಥ ಸಾಮರ್ಥ್ಯ ಕೇವಲ ಮನುಷ್ಯನಿಗೆ ಅದ. ಮನುಷ್ಯ ಇದನ್ನು ತಿಳ್ಕೊಳ್ಬೇಕಾದ್ರೆ ಮತ್ತು ಅವ್ನು ಯಾವ ರೀತಿ ನಡ್ಕೋಬೇಕನ್ನಂಗಾಯ್ತು. ಯಾವುದು ನಿತ್ಯ ಸತ್ಯ, ಯಾವುದು ನನಗೆ ಹಿತ ಅದ, ಯಾವುದು ನನಗೆ ಕಲ್ಯಾಣಕಾರಿ ಅದ ಅನ್ನೋದನ್ನು ತಿಳ್ಕೊಬೇಕಂದ್ರೆ ಏನು ಬಿಡ್ಬೇಕ್ರಿ ಅವ? ದುರಿತ ಕರ್ಮಗಳ, ಪಾಪ ಕರ್ಮಗಳನ್ನು ಒಲ್ಲದಿರು. ಪಾಪ ಕರ್ಮಗಳನ್ನು ಮಾಡಬೇಡಪ್ಪ ತಮ್ಮ. ಭೂಮಿ ಮೇಲೆ ಜನ್ಮ ತಾಳಿದಿ ಅಂದ್ರೆ ಪಾಪ ಕರ್ಮಗಳನ್ನು ಒಲ್ಲದಿರು ಅಂದರೆ ಮಾಡಬೇಡ. ದುರಿತ ಕರ್ಮಗಳನ್ನು ಒಲ್ಲದಿರು, ಪುಣ್ಯವನೇ ಮಾಡು. ಇದು ಪ್ರಥಮ ತಿಳುವಳಿಕೆ ಮಾಡ್ಕೋಬೇಕ್ರಿ ಮೊದಲು ನಾವು. ಅದಕ್ಕಾಗಿ ಎಲ್ಲ ಏನದ ಜಗತ್ತಿನ ಅನೇಕ ಧರ್ಮಗಳಂತ ಹೇಳ್ತೇವೆ. ಅನೇಕ ಧರ್ಮಗಳಲ್ಲವು, ಅನೇಕ ಸಂಪ್ರದಾಯಗಳು, ಪರಂಪರೆಗಳು ವಿಚಾರ ಮಾಡಿದರೆ ಧರ್ಮ ಒಂದದ. ಮಾನವ ಧರ್ಮ ಒಂದೇ ಒಂದು. ಮತ್ತು ಎಲ್ಲ ಮತಪಂಥಗಳಲ್ಲಿ ಇದೇ ತಿಳುವಳಿಕೆ ಇದೆ. ದುರಿತ ಕರ್ಮವನ್ನು ಒಳ್ಳೆದ್ರೆ ಪಾಪ ಕರ್ಮಗಳನ್ನು ಮಾಡಬೇಕು. ಆದರೆ ಬಹುತೇಕಿಂದ ಪ್ರಪಂಚದಲ್ಲಿ ನೋಡಿದ್ರೆ ಪಾಪನ ಜಾಸ್ತಿ ನಡೆದದ್ದು ಕಂಡು ಬರ್ತದೆ. ಏನಂತೀರಿ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತ ಶರಣರು ಹೇಳಿದ್ರು. ಇಂದು ಕಳ್ಳತನ ಮತ್ತು ನಡೆದಾವಿಲ್ರಿ.
ಸಮಾಜದೊಳಗೆ. ಆ ಕಳ್ಳರನ್ನ ಸುಳ್ಳರನ್ನ ಹಿಡಿಯಾಕನ ಪೊಲೀಸರು ಫೌಜದಾರು ತಯಾರಾದರು, ಠಾಣಾಗಳು ತಯಾರಾದವು. ಮತ್ತು ಆ ಕೇಸ್ ನಡೆಸಾಕ ಕರಿಕೋಟಿನ ಮಾಮಾಗಳು ತಯಾರಾದರು, ವಕೀಲರು ತಯಾರಾದರು. ಇವೆಲ್ಲ ಯಾರಿಗಾಗಿ? ಪಶು ಪಕ್ಷಿಗಳಿಗೆ ಕೋರ್ಟು ಕಚೇರಿ ಅದಾವ್ರಿ, ಮಾನವನಿಗೆ ಕೋರ್ಟು ಕಚೇರಿ ಅದಾವೋ? ಯಾರಿಗದಾವ್ರಿ? ಮಾನವನಿಗೆ ಭಾಳ ಶ್ರೇಷ್ಠ ಅಲ್ರಿ ಮಾನವ. ಶ್ರೇಷ್ಠ ಅಂತಾರೋ ಕನಿಷ್ಠ ಆದಂತೀರೋ? ಅವು ನಿಸರ್ಗದೊಳಗೆ ಸ್ವಚ್ಛಂದವಾಗಿ ಬದುಕ್ತಾವ, ಆದರೂ ಒಂದರ ಮೇಲೆ ಒಂದು ಅತಿಕ್ರಮಣ ಮಾಡೋದಿಲ್ಲ. ಅವು ಸ್ವಾಭಾವಿಕ ಜೀವನ ಶೈಲಿ ಒಳಗೆ ಬದುಕ್ತಾವ್ರೆ. ಅವು ಸ್ವಾಭಾವಿಕ ಜೀವನ ಶೈಲಿ. ಆಮೇಲೆ ಅವಕ್ಕೆ ಏನದ ಅಂದ್ರೆ ಹುಟ್ಟ ಕೆಲವು ಗುಣಗಳದಾವಲ್ಲ, ಆ ಪ್ರಕಾರ ಬದುಕ್ತಾವೆ. ಕಾಡು ಮೃಗಗಳು ಅಷ್ಟೇ ಏನದ ಭಾಳ ಹಿಂಸೆಯನ್ನು ಮಾಡಿ ಬದುಕ್ತಾವೆ. ಅಂದ್ರೆ ಸಾಕು ಪ್ರಾಣಿಗಳು, ನೀವು ಎತ್ತ, ಎಮ್ಮೆ, ಕತ್ತಿ, ಕುದುರೆ ಎಲ್ಲ ಸಾಕ್ತಿರಲಿಲ್ಲ. ಇವೇನದವ್ರಿ? ಶಾಕಾಹಾರಿ ಪ್ರಾಣಿ, ಶುದ್ಧ ಶಾಕಾಹಾರಿ ಪ್ರಾಣಿಗಳದಾವ. ಈ ಮಾನವನ ಜಠರಾಂಗ ವ್ಯವಸ್ಥೆ ಹೆಂಗದ? ಜಠ ಅಂದ್ರೆ ಪಚನಾಂಗ ವ್ಯವಸ್ಥೆ ಹೆಂಗದ ಅಂದ್ರೆ ಶುದ್ಧ ಶಾಕಾಹಾರಿ ತತ್ವದಿಂದ ನಿರ್ಮಾಣ ಆಗಿದೆ. ಮೊಲದ ಪಚನಾಂಗ ವ್ಯವಸ್ಥೆ ಹೆಂಗದಲ್ಲ ಹಂಗೆ ಮನುಷ್ಯನ ಪಚನಾಂಗ ವ್ಯವಸ್ಥೆ ಅಂದ್ರೆ ಇದಕ್ಕೆ ಅದಕ್ಕೆ ಭಾಳ ಹೋಲಿಕೆ ಇರದ ಸಾಮ್ಯತೆ ಅಥವಾ ಹೋಲಿಕೆ ಅದ. ಅಂದ್ರೆ ನೀನು ಮಾನವ ಶುದ್ಧ ಶಾಕಾಹಾರಿ ಅಂತ ಹೇಳ್ತದೆ ವಿಜ್ಞಾನ ಹೇಳ್ತದೆ. ಮತ್ತು ಸೂಲದ ಹಲ್ಲು, ಕೋರೆ ಹಲ್ಲುಗಳಿಲ್ಲ. ಕೋರೆ ಹಲ್ಲುಗಳು ಯಾವಕ್ಕೆ ಇರ್ತಾವೆ ಅವು ಚರ್ಮ, ಅದು ಈ ಮಾಂಸವನ್ನು ಅಗದು ತಿನ್ನಾಕ ಕೋರೆ ಹಲ್ಲಿಟ್ಟ ಭಗವಂತ. ಅವು ಹುಲಿ, ಸಿಂಹ ಇವುಗಳಿಗೆ. ಆದರೆ ಶಾಕಾಹಾರಿ ತತ್ವದಿಂದ ನಿರ್ಮಾಣ ಆದ ಶರೀರ ಇವು ಮಾಂಸಾಹಾರಿ ಹಂಗೆ ಆದ ಅಂದರೆ ತಪ್ಪು ಸರಿನೋ ಅಂತ ಹೇಳ್ತದೆ, ವಿಜ್ಞಾನನೇ ಹೇಳ್ತದೆ ಇದರಲ್ಲಿ. ಮತ್ತು ಕೊಲ್ಲುವಂಥ ವಿಧಾನ ಬಂತಿಲ್ಲ ಅಂದರೆ ಕೊಲ್ಲದಿರುವಂಥ ಅವ್ರು ಹೇಳ್ತಾರೆ. ದುರಿತ ಕರ್ಮ ಅಂದರೆ ತಿನ್ನಬಾರದನ್ನು ತಿನ್ನುವಂಥದ್ದು, ಕುಡಿಯಬಾರದನ್ನು ಕುಡಿಯುವಂಥದ್ದು, ಮಾಡಬಾರ್ದು ಅನಾಚಾರ ವ್ಯವಹಾರಗಳನ್ನು ಮಾಡಿ ಸಮಾಜದಲ್ಲಿ ತಲೆ ಎತ್ತರೆ ಹೆಂಗೆ ಬದುಕೋದು? ಯಾಕ್ರಿ ಅಂಥವ್ರ ತಲೆ ಐತಿ ಬದುಕಾಗ್ತಾರಲ್ಲ. ಇದರಿಂದ ಇಂದು ಈ ಮಾನವ ಕೋಟಿ ಇಂದು ಹಾಳಾಗಕ್ಕೆ ಕಾರಣ ಏನಂತಾರೆ? ಮಾನವನ ದುರ್ಗುಣಗಳೇ ಇವನನ್ನು ನಾಶ ಮಾಡ್ತಾಯಿದೆ. ಅದಕ್ಕೆ ದುರಿತ ಕರ್ಮ ಏನು ಮಾಡ್ತದಪ್ಪ ಅಂದ್ರೆ ಪಾಪ ಕರ್ಮ ಏನು ಮಾಡ್ತದಂದ್ರೆ ನಮಗೆ ನರಕ ಯಾತನೆಯನ್ನು ಕೊಟ್ಟು ಹೋಗ್ತದೆ. ಸುಖ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ನಿಜವಾಗಿ ಸುಖಿಗಳು ಯಾರು ಅಂದರೆ ನೀತಿಬದ್ಧವಾದ ಜೀವನವನ್ನು ಬದುಕುವಂಥವ್ರು. ಅಭಕ್ಷ್ಯ ಸೇವನೆ, ಹಿಂಸೆ ಇವೆಲ್ಲ ಬಿಡಬೇಕಂತ ಹೇಳಿದಾರೆ ಅಲ್ಲ ಮಹಾತ್ಮರು. ಕೊಲ್ಲಬೇಡ, ಇನ್ನೊಬ್ಬರಿಗೆ ಸುಳ್ಳನಾಡಲು ಬೇಡ, ಕಳ್ಳನಾಗಲು ಬೇಡ, ನಿಂದೆ ಆಡಲು ಬೇಡ. ಇವೆಲ್ಲ ಯಾರಿಗೆ ಹೇಳಿದಾರ್ರಿ? ಮಾನವನಿಗೆ ಹೇಳಿದಾರೋ ಏನು ಪಶುಗಳಿಗೆ ಹೇಳಿದಾರೋ? ಯಾಕ್ರಿ ಮಾನವನಿಗೆ ಹೇಳಿದಾರೆ. ಮತ್ತು ಆದರೂ ಸಹ ಇವು ಪಶು ಸಮಾನವಾಗಿ, ಮೃಗಗಳ ಸಮಾನವಾಗಿ ಬದುಕ್ತಾ ಇರುವಂಥ ಇಂದು ವ್ಯವಸ್ಥೆಯನ್ನು ಸಮಾಜದಲ್ಲಿ ನಾವು ನೋಡಿದೆವು ಅಂದ್ರೆ ಸಮಾಜ ಸುಖಿ ಸಮಾಜ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲರಿ, ಆಗ್ತಾನೆ ಇಲ್ಲ. ಅದಕ್ಕೆ ಇದು ಅದರ ಸತ್ಸಂಗದೊಳಗೆ ಬಂದರೆ ಇದೆಲ್ಲ ತಿಳಿತೈತೆ ಅಂತ ಹೇಳಿದಾರೆ ಅವರು. ಅದಕ್ಕೆ ಮಹಾತ್ಮ ಮೊದಲು ಸತ್ಸಂಗದಲ್ಲಿ ಕೂಡಾಕೆ ಶುರು ಮಾಡ್ಯಾರ. ಅನಾಚಾರ, ಅವ್ಯವಹಾರ, ಅನೀತಿ, ದುರಿತ ಕರ್ಮಗಳು ನಾಶ ಆಗಬೇಕಂದ್ರೆ ಮೊದಲು ಸತ್ಸಂಗದಲ್ಲಿ ಕೂಡಬೇಕು. ಯಾವುದು ಹಿತ ಯಾವುದು ಅಹಿತವನ್ನು ಮೊದಲ ಕುಂತು ಸ್ವಲ್ಪ ವಿಚಾರ ಮಾಡಬೇಕು. ಅದಕ್ಕೆ ದುರಿತ ಕರ್ಮವನ್ನು ಒಲ್ಲದಿರು, ಪುಣ್ಯವನ್ನೇ ಮಾಡು. ಇನ್ನು ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಹೋದ್ರೆ ಎಲ್ಲರಿಗೂ ಸುಖ ಅದ. ಪುಣ್ಯ ಕಾರ್ಯ ಏನದ ಅದು ನಿನಗೆ ಪ್ರಪ್ರಥಮ ನಿನಗೆ ಸುಖ ಕೊಡ್ತದೆ. ಯಾಕಂದ್ರೆ
ನೋಡಿರಿ, ಇನ್ನೊಬ್ಬರಿಗೆ ನಾವು ಒಳ್ಳೇದು ಮಾಡಿದ್ವು ಅಂದ್ರೆ ನಮಗೆ ಮನುಷ್ಯ ಅಲ್ಲಾದಿರ್ತದೆ, ಸಂತೋಷ ಇರ್ತದೆ, ನಾವು ಒಳ್ಳೇದು ಮಾಡೋಕತ್ತೇನಪ್ಪ. ಕೆಟ್ಟದ್ದನ್ನು ಮಾಡಿದರೆ ಏನಾಗ್ತದೆ ಅಂದರೆ ಮೊದಲು ಅಳಕ ಇರ್ತದೆ, ನಮ್ಮಲ್ಲಿ ಅಳಕ ಇರ್ತದೆ. ನಾವು ಕೆಟ್ಟ ಮಾಡತ್ತೀನಿ ಅನ್ನೋದು ನಿನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೋತಿರ್ತಿ. ಪ್ರತಿಯೊಬ್ಬರಿಗೂ ಆತ್ಮಸಾಕ್ಷಿ ಒಂದು ಐತೇರಿ. ಯಾಕಂದರೆ ಪ್ರತಿಯೊಬ್ಬರ ಒಳಗೂ ಆ ದೇವಗುಣ, ದೇವತ್ವ ಮಣಿ ಮಾಡೈತಿ. ಆದರೆ ಆ ದೇವತ್ವಕ್ಕನ ಮೋಸ ಮಾಡಿ ನಾವು ಕೆಟ್ಟ ಮಾಡ್ತಿರ್ತೇವೆ. ನನ್ನ ಆತ್ಮಸಾಕ್ಷಿಗೆ ನಾನು ಮೋಸ ಮಾಡೇ ಮಾಡ್ಬೇಕು, ನಾನು ಕೆಟ್ಟದ್ದು ಮಾಡ್ಬೇಕಾದ್ರೆ. ಅದಕ್ಕೆ ಆತ್ಮಸಾಕ್ಷಿ ರಹಿತ ಬದುಕು ಅದು ಅನೀತಿ ಅವ್ಯವಹಾರದ ಬದುಕು ಅಂತ ಹೇಳ್ಯಾರ. ಅದಕ್ಕೆ ಹೆಂಗೆ ಬದುಕು ಸಾಗಿಸಬೇಕಂತ ಹೇಳ್ಯಾರ ಮಹಾತ್ಮರು? ಆತ್ಮಸಾಕ್ಷಿಯಾಗಿ ಬದುಕು ಸಾಕ್ಷಿ. ಇನ್ನೊಬ್ಬರು ನೋಡ್ತಾರೆ ಮಾಡ್ತಾರೆ ಅಂತಲ್ಲ ಬದುಕು ಸಾಗಿಸೋದಲ್ಲ. ನಾವು ನಮ್ಮ ಆತ್ಮಸಾಕ್ಷಿಯಾಗಿ ಅಂದರೆ ನಮ್ಮೊಳಗಿರುವ ಪರಮಾತ್ಮ ಒಳಗದ ನಾವು ನಮ್ಮ ಅಂತಃಸತ್ವದ ಏನದ ಅದು ಯಾವಾಗಲೂ ಊಹ ಇದ್ದೇ ಇರ್ತದೆ. ಆ ಒಂದು ಧ್ವನಿ ಇದ್ದೇ ಇರ್ತದೆ ಪ್ರತಿಯೊಬ್ಬರಲ್ಲಿ. ಅದಕ್ಕೆ ತಕ್ಕಂತೆ ನಾವು ಬದುಕಿದ್ವು ಅಂದ್ರೆ ನಿಜವಾಗಿಯೂ ಬದುಕು ನಮ್ಮದು ಸಾರ್ಥಕ ಬದುಕಾಗ್ತದೆ. ಅದಕ್ಕೆ ಪುಣ್ಯ ಕರ್ಮಗಳನ್ನು ಯಾವ ರೀತಿ ಮಾಡ್ಬೇಕಂದ್ರೂ ಹೇಳಿದಾರಲ್ಲ. ಈಗ ಇಂದು ಪ್ರಪಂಚದೊಳಗೆ ಎಲ್ಲ ಜೀವ ಜಂತುಗಳನ್ನು ನೋಡಿದರೆ ಬಹುತೇಕ ಎಲ್ಲ ಮನುಷ್ಯನಿಗಿಂತ ಹೆಚ್ಚು ಪುಣ್ಯಶಾಲಿಗಳದಾವ. ನೀವು ಸಾಕು ಪ್ರಾಣಿಗಳನ್ನು ನೀವು ಸಾಕ್ತೀರಿ, ಒಂದು ಆಕಳ ಸಾಕ್ತೀರಿ, ಒಂದಿಷ್ಟು ಕಸ ಕಡ್ಡಿ ಹುಲ್ಲು ಮೇವು ಹಾಕಿ ಅದರ ಕೆಚ್ಚಲಿನಿಂದ ಅಮೃತವನ್ನು ತೆಗಿತಾರೆ. ಹಾಲು ಭೂಲೋಕದ ಅಮೃತ ಅಂತ ಹೇಳ್ತಾರೆ ಹಾಲಿಗೆ. ಮತ್ತು ಅಮೃತವನ್ನು ನೀವು ಸ್ವೀಕಾರ ಮಾಡ್ತೀರಿ. ಅದರಿಂದ ನೀವು ಅದಕ್ಕೆ ತಿನ್ನಿಸ್ತೀರೇನೋ, ನಿಮಗೆ ಬೇಡಾದ ವಸ್ತುಗಳನ್ನು ತಿನ್ನಿಸ್ತಾರೆ. ಅದು ಕಾಳು ನೀವು ತಗೋತೀರಿ, ಅದರ ಮೇವು ಈಗ ಆದರೂ ನಿಮಗೆ ಅದು ಹಾಲು ಕೊಟ್ಟು. ಅದಕ್ಕೆ ಪರೋಪಕಾರಾಯ ದುಹಂತಿ ಗಾವ ಹೇಳಿದ್ರಲ್ಲ ಇವರು ನಮ್ಮ ಕಾಲದಲ್ಲಿ. ಪರೋಪಕಾರಾಯ ಫಲಂತಿ ವೃಕ್ಷ. ಎಲ್ಲ ಮರಗಳು ಅವು ಏನಾರ ತಾವು ತಿಂತಾವೇನ್ರಿ? ತಾವು ಹಣ್ಣು ಬಿಟ್ಟದ್ದನ್ನು ಅವು ಹಣ್ಣು ತಯಾರಾದಂಥ ಹಣ್ಣನ್ನು ನಿಮಗೆ ಕೊಡ್ತಾವೆ. ಅಂದರೆ ಎಲ್ಲ ನೋಡ್ರಿ, ಗಿಡ ಮರಗಳೆಲ್ಲ ಹಣ್ಣು ಹೂವು ಕಾಯಿ ಎಲ್ಲ ಜೀವಿಗಳಿಗೆ ಕಲ್ಯಾಣ ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದು ಗಿಡ ಇತ್ತಂದರೆ ನೆರಳು ಕೊಡ್ತದೆ. ಬಿಸಿಲಿಗೆ ಬಂದವರಿಗೆ, ದನದ ಬಂದವರಿಗೆ ನೆರಳು ಕೊಡ್ತದೆ. ಹಸದ ಬಂದವರಿಗೆ ಹಣ್ಣು ಕೊಡ್ತದೆ. ಆಮೇಲೆ ಪಕ್ಷಿಗಳಿಗೆ ಆಶ್ರಯ ಕೊಡ್ತದೆ. ಅಂದರೆ ಆಶ್ರಯ ತಾಣ ಆತ. ಅಷ್ಟೇ ಅಲ್ಲ, ಅದ್ರ ಪ್ರತಿಯೊಂದು ಎಲೆಯಿಂದ ಆಮ್ಲಜನಕ ಪ್ರಾಣವಾಯು ಹೊರಸೂಸ್ತದೆ. ಇಂಗಾಲದ ಡೈಆಕ್ಸೈಡ್ ಅಂತೀವಿ, ಅಂಗಾರಾಮ್ಲವಾಯು. ಅಂಗಾರಾಮ್ಲವಾಯು ನಾವು ಬಿಡ್ತೇವೆ ಹೊರಗೆ, ಅಶುದ್ಧ ಗಾಳಿ ಅಂತೀವಿ. ಅದು ಪ್ರಾಣಿಗಳು ಮನುಷ್ಯ ಎಲ್ಲ ಸೇರಿ ನಾವು ಬಿಡುವಂಥ ಗಾಳಿ ಏನದ ಅದು ಅಶುದ್ಧ ಗಾಳಿ, ಅಂಗಾರಾಮ್ಲವಾಯು ಅಥವಾ ಇಂಗಾಲ ಡೈಆಕ್ಸೈಡ್ ಅಂತ ಇಂಗ್ಲೀಷ್ನಲ್ಲಿ. ಅದನ್ನು ಸಸ್ಯಗಳ ತಗೋತಾವ್ರಿ ಉಸಿರ. ಆ ಉಸಿರ ಇವು ಬಿಟ್ಟು ಉಸಿರ ನಾವು ತಗೋತಾವೆ. ಅವು ಹೊರಗೆ ಹಾಕುವಂಥ ಗಾಳಿ ಅಂತಂದು ಶುದ್ಧ ಗಾಳಿ ಅಂದ್ರೆ ಪ್ರಾಣವಾಯು, ಆಕ್ಸಿಜನ್ ಅಥವಾ ಆಮ್ಲಜನಕ ಅಂತ. ಅದು ನಮಗೆ ಬೇಕು, ಎಲ್ಲ ಪ್ರಾಣಿಗಳಿಗೆ ಬೇಕದು ಬದುಕಲಿಕ್ಕೆ. ನಮಗೆ ಬದುಕಲಿಕ್ಕೆ ಉಸಿರನ್ನ ಕೊಡ್ತಾವ್ರವ ಸಸ್ಯಗಳು. ಅಂದ್ರೆ ಅರ್ಥಾತ್ ಈ ಸಸ್ಯ ಸಂಪತ್ತು ಭೂಮಿ ಮೇಲೆ ಅಳಿಸಿ ಹೋದ್ರೆ ಈ ಪ್ರಾಣಿ ಸಂಪತ್ತು ತನ್ನಿಂದ ತಾಣ ನಶಿಸಿ ಹೋಗ್ಬಿಡುತ್ತೆ. ಸಸ್ಯ ಸಂಪತ್ತು ನಶಿಸ್ತು ಅಂತ ಇಟ್ಟುವರೆ, ಪ್ರಾಣಿ ಸಂಪತ್ತು ಒಂದು ಉಳಿದಿಲ್ಲ, ತನ್ನಿಂದ ತಾನು ಸತ್ತು ಹೋಗ್ಬಿಡ್ತಾವೆ. ಅದಕ್ಕೆ ಹೇಳ್ತಾರೆ ಮಹಾತ್ಮರು ಏನು ಹೇಳ್ತಾರೆ ಅಂದರೆ, ಸಸ್ಯ ಸಂಪತ್ತು ವೃದ್ಧಿ ನೀ ಮಾಡಿದೆ ಅಂದರೆ, ಸಮೃದ್ಧಿ ಮಾಡಿದೆ ಅಂದರೆ ನಿನಗೆ ಎಂದೂ ಬಡತನ ಇರುವುದಿಲ್ಲ. ಮನುಷ್ಯ ತಿನ್ನಲಿಕ್ಕೆ ಉಣ್ಲಿಕ್ಕೆ ಯಾವುದೂ ಕೊರತೆ ಆಗುವುದಿಲ್ಲ. ಅಲ್ಲಿ ಸುಖ ಸಮೃದ್ಧಿ ನೆಲೆಸ್ತದ ಅಂತ ಹೇಳಿದ್ದದ. ನಾವೇನು ಮಾಡ್ತಾ ಹೊಂಟೀವ? ನಾವು ಕಾಡುಗಳನ್ನು ಕಡಿದು
ಕಾಂಕ್ರೀಟ್ ಕಾಡುಗಳನ್ನು ಕಟ್ಟಕ್ತವೆ. ಏನು ಮಾಡ್ತೀವಿ? ಸಸ್ಯ ಸಂಪತ್ತಿನ ಕಾಡುಗಳನ್ನು ಕಡಿದು ಏನು ಕಟ್ಟಾತೀವ್ರಿ? ಕಾಂಕ್ರೀಟ್ ಕಾಡು. ಎಲ್ಲೂ ನೀರು ಪಾರ ಹಿಂಗೆ ಅದು ರೋಜಿಕೆ ಆಗಬಾರ್ದು ನೋಡ್ರಿ, ಹಿಂಗೆ ಬರೋದು ಎಲ್ಲ ಕಾಂಕ್ರೀಟ್. ಮನೆ ಹಿಂದೂ ಕಾಂಕ್ರೀಟ್, ಮನೆ ಮುಂದೂ ಕಾಂಕ್ರೀಟ್. ಹಾಂ, ಕಾಂಕ್ರೀಟ್ ಕಾಡನ್ನು ಕಟ್ಟಿದರೆ ಇದು ಮಾರಕೋ ಏನು ತಾರಕೋ? ಅಂದರೆ ಜೀವಕೂಟಿ ಬದುಕಾಕ ಮಾರಕ ಅಂತಾರೋ ಏನು ತಾರಕ ಅಂತಾರೋ? ಮಾರಕ ಅಂದರೆ ಮಾರಕ ಬದುಕಿನ ಶೈಲಿ ಅಂತ ನಾವು ಸಾಗಿದ್ದೇವೆ ಅಂತ ಅರ್ಥ. ಇದು ದುರಿತ ಕರ್ಮ ಏನ? ಇದು ಯಾವ ಕರ್ಮ? ಪುಣ್ಯಕರ್ಮ. ಅಂದರೆ ಇನ್ನು ಮನುಷ್ಯ ಏನು ಆಗಾಗ್ತಾನೆ ಅನ್ನೋದು ಆಗ್ತೀವಿ ನೀವು. ಅದಕ್ಕೆ ಪ್ರತಿಯೊಂದೆಲ್ಲ ಮೊದಲು ಏನಿದೆ ಅಂದ್ರೆ ವ್ಯವಸ್ಥೆ ಹೆಂಗಿತ್ತು ಅಂದರೆ ವಿಕೇಂದ್ರೀಕರಣ ವ್ಯವಸ್ಥೆ ಇತ್ತು ಸಮಾಜದೊಳಗೆ. ವಿಕೇಂದ್ರೀಕರಣ ಇತ್ತು, ಇಂದ್ರ ಕೇಂದ್ರೀಕರಣ ವ್ಯವಸ್ಥೆ ಸಾಗಿದೆ. ಗುಡಿ ಕೈಗಾರಿಕೆಗಳಿದ್ದು ಮೊದಲ. ಗುಡಿ ಕೈಗಾರಿಕೆಗಳಂದ್ರೆ ಸಣ್ಣ ಸಣ್ಣ ಕೈಗಾರಿಕೆಗಳು. ಇಂದು ಏನು ಬಂದು ಎಲ್ಲ ಅಂದ್ರೆ ಬೃಹತ್ ಕೈಗಾರಿಕೆಗಳು ಬಂದು, ದೊಡ್ಡ ದೊಡ್ಡ ಕೈಗಾರಿಕೆಗಳು ಬಂದು. ದೊಡ್ಡ ದೊಡ್ಡ ಕೈಗಾರಿಕೆಗಳು ಏನು ಮಾಡ್ತಾವೆ ಹೇಳ್ರಿ? ಭಾರೀ ವಾಯು ಮಾಲಿನ್ಯ ಮಾಡ್ತಾ ಇರ್ತವೆ. ಅಂದ್ರೆ ಗಾಳಿ ಬಹುತೇಕ ಎಲ್ಲ ಏನು ವಾತಾವರಣ ಕೆಡಿಸುವಂಥದ್ದನ್ನು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಂದ ಏನಂದ್ರೆ ವಾಯು ಮಾಲಿನ್ಯನೇ ಆಗ್ತದೆ, ಭೂ ಮಾಲಿನ್ಯ ಆಗ್ತದೆ, ಜಲ ಮಾಲಿನ್ಯ ಆಗ್ತದೆ. ಯಾಕಂದ್ರೆ ದೊಡ್ಡ ದೊಡ್ಡ ಸಿಟಿ ಕಟ್ಟಿದ್ವು ನಾವು, ಅದು ಅಷ್ಟೇ. ನಗರೀಕರಣ ವ್ಯವಸ್ಥೆ ಏನದ, ಇದು ಏನದ ಮಾರಕ ವ್ಯವಸ್ಥೆನ ಅಂತ ಹೇಳಿದ್ದಾರೆ ಮಹಾತ್ಮರು. ನಗರೀಕರಣ ವ್ಯವಸ್ಥೆಯಿಂದ ಏನಾಗ್ತದೆ? ಹೇಳಿದ್ರು ಕಾಂಕ್ರೀಟ್ ಕಾಡು ತಯಾರಾದ್ರೆ ಆಮೇಲೆ ನೀರಂತೆ ಹಿಂಗೋಂಗಿಲ್ಲ, ಗಲೀಜು ಹಿಂಗೋಂಗಿಲ್ಲ, ಎಲ್ಲ ಹರ್ಕೊತ ಬರ್ತದೆ. ದೊಡ್ಡ ದೊಡ್ಡ ಸಣ್ಣ ಗಟಾರಿ ಒಟ್ಟು ಸೇರಿ ದೊಡ್ಡ ಗಟಾರಿ ಬಳಿ ಹರಿದಂಗೆ ಹರಿಯಾಗಿ ಶುರು ಮಾಡ್ತಾವೆ. ಬೆಳಗಾವಿ ಹುಬ್ಬಳ್ಳಿ ಇದರೊಳಗೆ ನೋಡಿದ್ರಿ, ಬೆಂಗಳೂರು ಅಂತ ಶಹರದೊಳಗಂತಿ ಅದು ಬಳಿನ ಹರಿದಂಗೆ ಹರಿಯಾಗಿ ಶುರು ಮಾಡ್ತೀವಿ. ಏನು ಗಟರ್ ಹೊಲಸು ನಾರು ಅಂತ ಗಟರ್ ನೀರು ಅದೇನು ಹೋಗ್ಬೇಕ್ರಿ? ನಮ್ಮ ಎಲ್ಲೆಲ್ಲಿ ದೊಡ್ಡ ಕೆರೆಗಳು ಇದ್ವಲ್ಲ ಅಲ್ಲೇ ಬಂದು ಸೇರ್ತು. ದೊಡ್ಡ ಹೊಳೆ ಹಳ್ಳಗಳು ಎಲ್ಲೆಲ್ಲಿದ್ವಲ್ಲ ಅಲ್ಲೇ ಬಂದು ಸೇರ್ತು. ಅಂದರೆ ಏನು ಮಾಡಿತ್ತದು? ನೀರನ್ನು ಎಲ್ಲ ಕೆಡಿಸಿ ಮತ್ತು ಅದೇ ನೀರು ಕುಡಿಬೇಕಲ್ಲ, ಅದನ್ನು ಎಷ್ಟು ಫಿಲ್ಟರ್ ಮಾಡಿದ್ರೇನು? ಅದರೊಳಗೆ ಏನು ಮಾಲಿನ್ಯ ಏನು ಕಡಿಮೆ ಆಗೋದು? ಇಂಥದ್ದೇ ಫಿಲ್ಟರ್ ಮಾಡೋದು. ಇದು ಎಲ್ಲ ದುರಿತ ಕರ್ಮ. ದುರಿತ ಕರ್ಮ ಎಷ್ಟು ಮಾಡಾಗಿತ್ತು ಮಾನವ ಅಂದ್ರೆ ಹೇಳಿದ್ವಲ್ಲ, ಗಿಡ ಮರಗಳು ಅವು ನಿಮಗೆ ಶುದ್ಧ ಗಾಳಿ ಕೊಟ್ಟು, ನೆರಳು ಕೊಟ್ಟು, ಹಣ್ಣು ಕಾಯಿ ಕೊಟ್ಟು, ಎಲ್ಲ ಕೊಟ್ಟು. ಪಶುಗಳು ಏನದಂದ್ರೆ ನಿಮ್ಮ ಗಳೆ ಗಾಡಿ ಜಗಲಿಕ್ಕೆ ಅನುಕೂಲ ಆದವು. ಹಸುಗಳು ನಿಮಗೆ ಹಾಲು ಕೊಟ್ಟು. ಪಶು ಪಕ್ಷಿಗಳು ಎಲ್ಲ ಏನದವ ಅವು ಸಮೃದ್ಧಿಯನ್ನು ಮಾಡ್ತಾವ. ಪ್ರಕೃತಿಗೆ ಪರಿಸರಕ್ಕೆ ಅವು ಸಂರಕ್ಷಣೆಯನ್ನು ಒದಗಿಸ್ತಾವ, ಸಮೃದ್ಧಿಯನ್ನು ಮಾಡ್ತಾವೆ. ಅಂದ್ರೆ ಪರಿಸರವನ್ನು ಪೂರ್ಣ ನಾಶ ಮಾಡ್ತಾ ನಿಜವಾದ ನೈಸರ್ಗಿಕ ಸಮೃದ್ಧಿಯನ್ನು ಹಾಳು ಮಾಡುವಂಥವು ಯಾವರ ಇದ್ದರೆ, ಯಾವುದರ ಪ್ರಾಣಿ ಇದ್ದರೆ, ಯಾವ ಪ್ರಾಣಿ ಅದು? ಇದ್ದರೆ ಎರಡು ಕಾಲಿನ ಪಶು. ಇದನ್ನೆಲ್ಲ ವಿಚಾರ ಮಾಡ್ಕೊಂಡು ನಡೆಯಂತಾರೆ ಅವರು. ಅದಕ್ಕೆ ಎಷ್ಟು ಸಾಧ್ಯ ಆಗ್ತದೆ ಏನು ನಾವು ಇದನ್ನೆಲ್ಲ ವಿಚಾರ ಮಾಡಿಕೊಂಡು ಯಾವ್ಯಾವುದು ನಾವು ಪರಿಸರಕ್ಕೆ ಧೋಕಾ ಮಾಡ್ತಾ ಇದ್ದೀವ, ಅಥವಾ ಇನ್ನೊಬ್ಬರಿಗೆ ಯಾವ್ಯಾವುದನ್ನು ನಾವು ಧೋಕಾ ಮಾಡುವಂಗೆ ನಡ್ಕೊಳಕತ್ತೀವ, ಇದೆಲ್ಲ ಏನಪ್ಪ ಅಂದ್ರೆ ಬಹುತೇಕ ಮಾನವ ಧರ್ಮಕ್ಕೆ ವಿರೋಧನ ಐತಿ. ಮಾನವ ಧರ್ಮಕ್ಕೆ ವಿರೋಧವಾಗಿ ನೋಡೋದು ಬಹುತೇಕ ಮಾನವ ಧರ್ಮ ಹಾಳಾಗಕತ್ತೈತಿ. ಮತ್ತು ಈ ಜಾತಿ ಅನೇಕ ಜಾತಿಗಳನ್ನು ಮಾಡಿದ್ದು ಸುಖಕ್ಕಂತಾರೆ. ಜಾತಿ ಮತ್ತು ಪಂಥಗಳು ಎಲ್ಲ ಏನದವ ಇದು ನೀತಿಹೀನ ವ್ಯವಹಾರಕ್ಕನೇ ಇದೆ. ನೀತಿಹೀನ ವ್ಯವಹಾರಕ್ಕನೇ ಇದೆ. ಅಂದ್ರೆ ವಿಭಜನೆ, ಸಮಾಜವನ್ನು ವಿಭಜನೆ ಮಾಡ್ತಾ ಸಮಾಜದೊಳಗೆ ಪಂಗಡಗಳನ್ನು ಹುಟ್ಟು ಹಾಕ್ತಾ ಏನು ಮಾಡ್ತದೆ? ಕೊನೆಗೆ ರಕ್ತ ಕ್ರಾಂತಿಯನ್ನು ಮಾಡ್ತದೆ. ಇಲ್ಲರಿ, ಧರ್ಮದ ಹೆಸರ ಮೇಲಿಂದ ರಕ್ತ ಕ್ರಾಂತಿ ನಡೆದತ್ತಿಲ್ಲ. ಮಹಾತ್ಮರು ಹೇಳಿದಾರೆ ಅವರು, ಶಿವಾನಂದರು, ಸದ್ಗುರು ಆತ್ಮಾನಂದರು ಏನು ಹೇಳಿದರು? ಧರ್ಮ ಒಂದೇ. ನಮ್ಮ ಇದರೊಳಗೆ ಆಶ್ರಮದಲ್ಲಿ ಪ್ರಥಮ ವಾಕ್ಯ ಹೇಳಿದರು,
ಧರ್ಮ ಅನೇಕ ಅದಾವಂತ ತಿಳ್ಕೊಬೇಡ. ಧರ್ಮ ಒಂದೇ, ಧರ್ಮದ ಸಾಕ್ಷಾತ್ಕಾರ ಒಂದೇ, ಮಾನವ ಧರ್ಮ ಒಂದೇ ಅಂತ ಹೇಳಿದಾರ. ಇವೆಲ್ಲ ಇವೆಲ್ಲ ಪಂಥಗಳು ಅಂತೀವಿ, ಸಂಪ್ರದಾಯಗಳು ಪರಂಪರೆಗಳು ಅಂತ ಹೇಳ್ತೇವೆ. ಆದರೆ ಅದರಲ್ಲಿ ಮೂಲ ತತ್ವ ಏನದ ವಿಚಾರ ಮಾಡಿಕೊಂಡ್ರೆ ಒಂದೇ ಒಂದು ತತ್ವ, ದಯವೇ ಧರ್ಮದ ಮೂಲವಯ್ಯ ಅಂತ. ಸಕಲ ಜೀವಿಗಳಿಗೆ ಕಲ್ಯಾಣ ಮಾಡು ಅದೇನೇನು ಧರ್ಮ ಅಂತ ಹೇಳ್ತಾರೆ. ನಾವು ಇವ್ರ ಮೇಲೆ ಅವ್ರು ಬಾಂಬ್ ಹಾಕೋದು, ಅವ್ರ ಮೇಲೆ ಇವ್ರು ಬಾಂಬ್ ಹಾಕೋದು ಧರ್ಮ ಇದು? ಅವ್ರನ್ನ ಗುಂಡು ಹಾಕು ಇವ್ರನ್ನ ಗುಂಡು ಹಾಕು ಧರ್ಮ? ಮತ್ತು ಮಾನವಂತರು ಏನು ಮೃಗಗಳು ಮಾಡೋದಿಲ್ಲ ಹಿಂಗೆ. ಅವು ಆಯುಧಗಳನ್ನ ಎಲ್ಲಿ ತಯಾರು ಮಾಡಿದಾವ? ಅವು ತಮ್ಮ ಏನು ಅಂತ ಹೇಳಿದ್ವಲ್ಲ, ಕಾಡು ಮೃಗಗಳು ಏನು ಮಾಡ್ತಾವಂದರೆ, ಒಂದು ಅವಕ್ಕೂ ಒಂದು ನೇಮ್ ಅದ, ಕಾಡು ಮೃಗಗಳಿಗೂ ನೇಮ್ ಅದ. ಒಂದು ಸಿಂಹ, ಒಂದು ಬಲಿಷ್ಠ ಪ್ರಾಣಿ ಅಂತ ಹೇಳ್ತೇವ, ಅದು ಹಸುವಾದಾಗ ಯಾವುದೋ ಒಂದು ಬೇಟೆಯಾಡಿ ಒಂದು ಪ್ರಾಣಿಯನ್ನು ತಿಂದು ಆರಾಮ ಮಾಡ್ಕೊಂಡು ಆ ಚಿಗರಿ ಹಿಂದೆ ಓಡ್ತಿರ್ತಾವೆ. ಒಂದು ಹುಲಿಗಳ ಮುಂದೆ ಚಿಗರಿ ಹಿಂದೆ ಓಡ್ತಿರ್ತಾವೆ, ಆದರೂ ಯಾವನ್ನೂ ಮುಟ್ಟೋದಿಲ್ಲ ಇರ್ತಾವೆ. ಅದರೊಳಗೆ ಒಂದು ಹಿಡ್ಕೊಂಡು ತಿಂತು ಅಂದರೆ ಅವು ಓಡಲಿ, ಅಲ್ಲೇ ಮುಂದೆ ಅಡ್ಡಾಡ್ಲವು, ಅವ್ನು ಬಡಿಯೋದಿಲ್ಲ, ಅದು ಅವ್ನು ಸಂಹಾರ ಮಾಡೋದಿಲ್ಲ. ಅದು ಹುಲಿ ಶಿವಗಳು ತತ್ವದ. ಈ ಮನುಷ್ಯ ಈ ಬ್ಯಾಟಿಗಾರನ ಬಿಡ್ರಿ ನೀವು, ಜಂಗಲ್ದಾಗ ಒಂದು ಹೊಡೆದು, ಎರಡು ಹೊಡೆದು, ಮೂರು ಹೊಡೆದು, ನಾಲ್ಕು ಹೊಡೆದು ಬಂಡಿನ ತುಂಬ್ಕೊಂಡು ಹೋಗ್ತಾರೆ. ಸುಮ್ಮನೆ ಈಗ ಏನದ ಕಾಡಿನೊಳಗೆ ಒಂದು ನೇಮ್ ಹಾಕ್ಯಾರ ಈಗ ಅರಣ್ಯ ಇಲಾಖೆಯವರು, ಯಾವ ಪ್ರಾಣಿಗಳಿಗೆ ಹಿಂಸೆ ಮಾಡಬಾರ್ದು, ಪ್ರಾಣಿಗಳು ವಧೆ ಮಾಡಬಾರ್ದು ಅಂತೇಳಿ ಬಿಟ್ಟಾರ್ರಿ ಅವರು. ಹಿಂಗೆ ವಿಚಾರ ಮಾಡ್ಕೊತ ಹೋದ್ರೆ ಆ ಕಾಡಿನ ಮೃಗಗಳಿಗೂ ಒಂದು ನೇಮದ. ಆ ಮೃಗಗಳ ನೇಮಕ್ಕಿಂತಲೂ ನಮ್ಮದು ಕುಹಕ ನಿಯಮಗಳು ನಮ್ಮ ತಯಾರಾಗಿವೆ. ಅಂದರೆ ಎಲ್ಲ ಅವ್ಯವಹಾರ ಪ್ರಪಂಚಗಳು. ಹೀಗೆಲ್ಲ ವಿಚಾರ ಮಾಡ್ಕೊಂತ ಹೋದ್ರೆ ದುರಿತ ಕರ್ಮವನ್ನು ಒಲ್ಲದಿರುವಂಥ ಯಾವುದಂದ್ರೆ ಎಷ್ಟೋ ಮಂದಿ ಹೇಳ್ತಾರೆ, ಯಾವುದು ಕೆಟ್ಟದ್ದು ಯಾವುದು ಸರಿ ಯಾವ್ದು ತಪ್ಪು ನಮ್ಗೆ ಗೊತ್ತಾಗೋತ್ರಿ ಅಂತ. ಯಾವುದು ಚಲೋ ಯಾವುದು ಸರಿ ಯಾವ್ದು ತಪ್ಪು ಗೊತ್ತಾಗಲಿಲ್ಲ ಅಂದರೆ ನಿನಗೆ ಯಾವುದು ಸರಿ ಅನ್ನಿಸ್ತದೆ, ನಿನಗೆ ಏನು ಬೇಕು ಅನ್ನಿಸ್ತದೆ? ನಾನು ನಿನಗೆ ಬೈತೇನೆ, ಅದು ಬೇಕು ಅನ್ನಿಸ್ತೈತಿ ನಿನಗೆ? ಬೇಡ, ನನಗೆ ಭಾಳ ಚೆಂದಾಗಿ ಮಾತಾಡಬೇಕಪ್ಪ ನೀವು ನನ್ನ ಜೊತೆಗೆ ಅಂತೀವಿ. ಮತ್ತು ನಾನು ಇನ್ನೊಬ್ಬರ ಜೊತೆ ಚೆಂದಾಗಿ ಮಾತಾಡಬೇಕು. ನಾನು ನಿಮ್ಮನ್ನು ಬಡಿತೇನೆ, ಸುಮ್ಮನೆ ಇರ್ತೀರಿ, ನನ್ನ ತಿರುಗಿ ನಿಮ್ಗೆ ಬಡ್ದ ಹೋಗ್ತೇವೆ ಅಂದ್ರೆ ಹಿಂಗೆ ನನ್ನ ಯಾರು ಬಡಿಬಾರಪ್ಪ ಅಂತ ನಾ ಅಪೇಕ್ಷೆ ಪಟ್ಟಿದ್ದೇನೆಂದ್ರೆ ಮತ್ತು ಇನ್ನೊಬ್ಬರನ್ನ ಬಡಿಬಾರ್ದಂತ ಆಯ್ತು. ನನಗೆ ಯಾರು ಬೈಬಾರ್ದಂತ ಅಪೇಕ್ಷೆ ಪಟ್ಟಿದ್ದೇನೆಂದ್ರೆ ನೀ ಯಾರನ್ನೂ ಬೈಬೇಡ ಅಂತ ಅರ್ಥ ಆಯ್ತು. ಅಲ್ಲೇ ರೀತಿ ತನ್ನಂಗೆ ಇನ್ನೊಬ್ಬರನ್ನ ಬಯಸ್ಬೇಕಂತ, ತನ್ನ ಜೀವದಂಗೆ ಇನ್ನೊಬ್ಬರ ಜೀವ ಅಂತ ಬಯಸ್ಬೇಕು. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾನವಕ್ಕೂ ಸರ್ವಜ್ಞ. ಅಂದರೆ ಕೈಲಾಸನ ಅಲ್ಲಿ ಕಣ್ಕೊಂಡು ಬೀಳ್ತತಿ ಅಂತ ಹೇಳ್ಯಾರ ಸರ್ವಜ್ಞಮೂರ್ತಿ. ನಿನ್ನಂಗೆ ಎಲ್ಲ ಜೀವರನ್ನು ತಿಳ್ಕೊಂಡು ಅಂದ್ರೆ ಕೈಲಾಸನ ಅಲ್ಲೇ ಬಂದು ನಿನ್ನ ಎದುರಿಗೆ ಬರ್ತದಪ್ಪ, ಹೊರಗಿಲ್ಲದ ಕೈಲಾಸ ಇಲ್ಲೇ ಅದ, ಕೈಲಾಸನೂ ಇಲ್ಲೇ ಅದ, ನರಕನೂ ಇಲ್ಲೇ ಅದ. ಅಯ್ಯ ಎಂದೊಡೆಯ ಸ್ವರ್ಗ, ಎಲ್ಲವೋ ಎಂದೊಡೆಯ ನರಕ, ದೇವಲೋಕ ಮೃತ್ಯುಲೋಕ ಬೇರಿಲ್ಲ ಕಾಣಿಬೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಇದೆಲ್ಲ ಯಾಕೆ ಹೇಳಿದ್ರೆ ಇವನ್ನ ಅವರೆಲ್ಲ ಮಾತಾಡೋದು ಇವನ್ನ ಪಾಲಿಸಬೇಕು ಇಲ್ಲೋ ನಾವು? ಇವನ್ನ ಪಾಲಿಸಿ ನಡೆದ್ರೆ ನಾವು ಮನುಷ್ಯರಪ್ಪ. ದುರಿತ ಕರ್ಮವನ್ನು ಮಾಡೋ ಮನುಷ್ಯನೇ ಅಲ್ಲ ನಾವು. ಇನ್ನೊಬ್ರಿಗೆ ಟೊಪ್ಪಿಗೆ ಹಾಕೋ ಮನುಷ್ಯನೇ ಅಲ್ಲ, ಕಳುವು ಮಾಡೋ ಮನುಷ್ಯನೇ ಅಲ್ಲ, ಕೊಲೆ ಮಾಡೋ ಮನುಷ್ಯನೇ ಅಲ್ಲ, ಅವನು ಸುಳ್ಳು ಹೇಳೋ ಮನುಷ್ಯನೇ ಅಲ್ಲ. ಮತ್ತು ಹಿಂಗೆ ಸುಳ್ಳು ಹೇಳಿದ್ರೆ ಹೆಂಗೆ ರೀ ವ್ಯವಹಾರ ಆಗೋದು? ವ್ಯಾಪಾರ ಉದ್ಯೋಗ ಮಾಡೋರಂತೆ ಸುಳ್ಳು ಹೇಳಬೇಕಾ ನೋಡ್ರಿ. ಯಾಕ್ರಿ ಅದು ನನಗೆ ಒಂದು 4 ಸಿಗ್ತೈತಿ ರೀ ಲಾಭ ಅಂತ ಮಾರ್ಬೇಕು. ಅವ 10 ರೂಪಾಯಿ ಲಾಭ ತಿಂತಿದ್ರು ನನಗೆ ಎಷ್ಟು ಸಿಗ್ತದಿರ 4 ಸಿಗ್ತೈತೆ ಅಂತ ಮಾರ್ತಾನ. ಇದರರ್ಥ ಸುಳ್ಳು ಹೇಳಿದ್ರು ಏನು ಖರೆ ಹೇಳಿದ್ರು? ವ್ಯಾಪಾರ ಉದ್ಯೋಗ ಮಾಡೋವ್ರಷ್ಟು ಸುಳ್ಳು ಹೇಳೋರಂತ ಯಾರಿಲ್ಲ. ಏನಂತಾರೆ ಇದಕ್ಕೆ? ಅದಕ್ಕೆ ಏನಂತ ವಾಣಿಜ್ಯ ನೀತಿ ಅಂತದ. ಒಂದು ವಾಣಿಜ್ಯ ನೀತಿ ಅಂದರೆ ವ್ಯಾಪಾರ ವಹಿವಾಟಕ್ಕೂ ಒಂದು ನೀತಿ ಅದ. ಇಷ್ಟ ಪರ್ಸೆಂಟೇಜ್ ಅದರೊಳಗೆ ದಲ್ಲಾಳಿ ತಿನ್ಬೇಕಂತ. 1, 2%, 2%, 100ಕ್ಕೆ 2, ಕೆಲವಕ್ಕೆ 5 ಮಠ ಐತಿ. 100ಕ್ಕೆ 100 ಹೊಡಿತಾರಲ್ರಿ, ಇದು ಹೆಂಗೆ ರೀ?
ಭಾಳ ಚಲೋ ದಂಧೆ ಯಾವುದಪ್ಪ ಅಂದರೆ ಅತಿ ಹೆಚ್ಚು ಕಮಿಷನ್ ಯಾವ್ದು ಸಿಗ್ತೈತಲ್ಲ ಅದು ಉತ್ತಮ ದಂಧೆ. ಅಂಥ ದಂಧೆದ ಬೆನ್ನು ಹತ್ತವೆ ಎಲ್ಲರೂ ಓಡಾಕ್ ಶುರು ಮಾಡಿ. ಮತ್ತಿಂದ ವ್ಯಾಪಾರ ಉದ್ಯೋಗಗಳಲ್ಲಿ ಲಾಭ ಹೆಚ್ಚು ಅಂತ ಹೇಳಿ ಎಲ್ಲರೂ ವ್ಯಾಪಾರ ಉದ್ಯೋಗನ. ಒಂದು ಅಂಗಡಿ ಒಬ್ಬನಿಗೆ ಒಬ್ಬಕ್ಕೆ ತೆಗೆದಿಲ್ಲ ನೀನು, ಅದ್ರ ಬಾಜುಕ ಇನ್ನೊಬ್ಬಕ್ಕೆ ಒಂದು ಅಂಗಡಿ ತೆಗೆದಿಲ್ಲ. ಅಂಥದ್ದು ಅಂಗಡಿ ಯಾಕೆ ನಿನ್ನ ಮೇಲೆ ಮತ್ಸರದಿಂದ ವೈರತ್ವದ ಮೇಲಿಂದ ಹಿಂಗೆ ಒಬ್ಬರ ಮೇಲೆ ಒಬ್ರು ಒಟ್ಟ ಏನದ ಅಂದ್ರೆ ಇದು ಪೈಪೋಟಿ ಅಂತೀವಲ್ಲ. ಯಾವ್ದ್ರಾಗ ಪೈಪೋಟಿ? ಇದ್ರಾಗ ಪೈಪೋಟಿ, ಲಾಭ ತಿನ್ನೋದ್ರಾಗ ಪೈಪೋಟಿ. ಮತ್ತು ಹಿಂಗೆ ಎಲ್ಲ ಏನು ವ್ಯವಹಾರ ಉದ್ಯೋಗ ಎಲ್ಲ ಯಾವ್ಯಾವ ನಮ್ಮ ಉದ್ಯೋಗಗಳದಾವ ಅದರೊಳಗೂ ಏನು ಪ್ರತಿಯೊಂದು ಉದ್ಯೋಗಕ್ಕೂ ಒಂದು ನೀತಿ ಅದ. ರೈತರಿಗೂ ಒಂದು ನೀತಿ ಅದ. ರೈತರಿಗೆ ಏನು ನೀತಿ ಮಹಾತ್ಮರು ಹಿಂದಿನವರೆಲ್ಲ ಏನು ಹೇಳ್ತಾರೆ? ನೈಸರ್ಗಿಕ ಕೃಷಿ, ಸಾವಯವ ಕೃಷಿಯನ್ನು ಮಾಡಪ್ಪ, ಭೂಮಿಗೆ ನೀನು ವಿಷ ಉಣಿಸ್ಬೇಡಪ್ಪ ಅಂತ ಹೇಳಿದ್ರೆ ನಾವೆಲ್ಲರೂ ಡಬ್ಬಿಯಿಂದ ಕಟ್ಕೊಂಡು ಕೆಟ್ಟ ಎಲ್ಲ ಕಳ್ಳನಾಯಿಸಿ ಕೊಡ್ಕೊಂತ ಅಡ್ಡಾಡೋದು. ಹಸಿರೇ ಉಸಿರು ಅಂತ ವಿಜ್ಞಾನ ಹೇಳ್ತೈತಿ. ಹಸಿರೆಲ್ಲ ಕೊಂದು ನನಗೆ ಬೇಕಾದ ಒಂದು ದಂಟು ಇಡೋದು. ಅದು ಸುತ್ತ ಕಡೆ ಏನು ಹಸಿರದವೆಲ್ಲ ಎಲ್ಲ ಅದನ್ನು ಕಳ್ಳಾಚಿ ಕೊಡೋದು ಬಂದ್ಬಿಡು ಮಾಡತ್ತೀವಿಲ್ರಿ ರೈತರ. ಇದು ನೀತಿ ಕೆಟ್ಟ ವ್ಯವಹಾರ. ವಿಚಾರ ಮಾಡಿದರೆ ಈ ಕಸ ಭಾಳ ಬೆಳೆದೈತಿ ಅಂದ್ರೆ ಅದು ನೀಲ ಹಾಕಿ ಡಬ್ಬ ಹಾಕಿಬಿಡ, ಅಲ್ಲಿ ಗೊಬ್ಬರ ಹಾಕೈತಿ, ಹಸಿರೆಯಲ್ಲಿ ಗೊಬ್ಬರ ಹಾಕೈತಿ. ರೈತರಿಗೆ ನೀತಿ ಹಂಗಿಲ್ಲ, ಎಲ್ಲನೂ ಹೊಡೆದು ಬಿಡೋದು. ರಾಸಾಯನಿಕ ಗೊಬ್ಬರಗಳು ಹೊಡೆದು ಇದು ಪಾಪ ಅಂತ ಹೇಳ್ತದೆ ಶಾಸ್ತ್ರ. ಯಾಕಂದ್ರೆ ಹಿಂದೆ ಬಂದು ಇದು ಎರಡನೇ ಮಹಾಯುದ್ಧದೊಳಗೆ ಏನು ಮದ್ದುಗುಂಡು ತಯಾರು ಮಾಡಿದ್ರಲ್ಲ, ಅವು ಯುದ್ಧ ನಿಂತು ಕೂಡಲೇ ಮದ್ದುಗುಂಡಿನ ಕಾರ್ಖಾನೆ ಬಂದಾದವು. ಆ ಮದ್ದುಗುಂಡು ತಯಾರು ಮಾಡೋಕ್ಕೆ ಏನೇನು ಉಪಯೋಗ ಮಾಡ್ತಿದ್ರಲ್ಲ ರಾಸಾಯನಿಕಗಳ, ಅವುಗಳನ್ನು ತಯಾರು ಮಾಡಿ ಗೊಬ್ಬರ ತಯಾರು ಮಾಡಿದಂತ 1958 ಅವಾಗ ಅದು ಭೂಮಿ ಹಾಕಿ ನೋಡಿದ್ರೆ ಭಾರಿ ಒಮ್ಮೆಲೆ ಸ್ವಲ್ಪ ರಸ ಕರ್ರಗೆ ಬೆಳೆದ್ಬಿಟ್ಟು ಬೆಳಿ ಅವು ಫ್ಯಾಕ್ಟ್ರಿಗಳು ತಯಾರಾಗಿಬಿಟ್ಟು ಅದ ಮದ್ದುಗುಂಡು ತಯಾರು ಮಾಡೋ ಫ್ಯಾಕ್ಟ್ರಿಗಳು ಅದು ಏನಾದವು ಅಂದ್ರೆ ರಾಸಾಯನಿಕ ಗೊಬ್ಬರ ತಯಾರು ಮಾಡೋ ಕಾರ್ಖಾನೆಗಳು ತಯಾರಾಗಿ 1960 ಈಚೆ ಕಡೆ ಪ್ರಚಲಿತ ಆಗಿ ಭೂಮಿಗೆಲ್ಲ ಏನಾಗಿದೆ, ಭೂಮಿ ಫಲವತ್ತತೆಯನ್ನು ಹಾಳು ಮಾಡಿಬಿಟ್ಟು ನಾನು. ದನಕರುಗಳೆಲ್ಲ ಕಳೆದ್ರೆ, ಮತ್ತು ದನಕರುಗಳಿಲ್ಲ ಅಂದ್ರೆ ಸಗಣಿ ಗೊಬ್ಬರ ಇಲ್ಲ, ಸಾವಯವ ಗೊಬ್ಬರ ಇಲ್ಲ, ಅದರ ಬದಲಿ ಏನೋ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಕತ್ತೆ. ಅಂದರೆ ಭೂಮಿ ಮಾಲಿನ್ಯ, ಭೂಮಿಯ ಫಲವತ್ತತೆ ಕಳೆದು. ಮತ್ತು ಭೂಮಿಯೊಳಗೆ ಭೂಮಿಯೊಳಗೆ ಬೆಳೆದಿದ್ದನ್ನು ತಿನ್ನಬೇಕಲ್ರಿ. ಮೊದಲಿಂದ ಕಾಳು ಕಡೆ ಭಾಳ ಪೌಷ್ಟಿಕ ಇದ್ದು, ಈಗಿನ ಕಾಳು ಕಡೆ ಎಲ್ಲ ಹೈಬ್ರಿಡ್ ಪೌಷ್ಟಿಕ ಇಲ್ಲ. ಏನು ಮಾರಾಟ ಮಾಡಬೇಕಾದ್ರೆ ಮತ್ತೇನು ಮಾಡೋದು? ಜವಾರಿ ರೇ ಬರೀ ಹಾಕವ್ರೆ, ಜವಾರಿ ಅಂತ ಮಾರ್ತಾರೆ ಮತ್ತೆಲ್ಲರೂ. ಅದು ಸುಳ್ಳ. ಅಂದರೆ ಜವಾರಿ ಅನ್ನೋದು ಏನಿತ್ತು ಅದು ಪುಷ್ಟಿದಾಯಕ ಇತ್ತು, ಎಲ್ಲರನ್ನೂ ಸಲುವಂಥ ಸಾಮರ್ಥ್ಯ ಹೆಚ್ಚಿರ್ತದೆ. ಅದು ಹೋತಿ ಹಿಂಗೆ ವಿಚಾರ ಮಾಡ್ಕೋತ ಹೋದ್ರೆ ಬಹುತೇಕ ಎಲ್ಲರೂ ದುರಿತ ಕರ್ಮವನ್ನು ಮಾಡಾಕ್ತೇವೆ. ನಮ್ಮ ಬದುಕು ಸಾಕ ನಾವು ಪವಿತ್ರ ಕರ್ಮಗಳನ್ನು ಮಾಡ್ತಾನೆ ಇಲ್ಲ, ಪುಣ್ಯ ಕರ್ಮಗಳನ್ನು ಮಾಡ್ತಾನೆ ಇಲ್ಲ ಅನ್ನೋದು ಕಂಡು ಬರ್ತದೆ. ಅದಕ್ಕೆ ದಯವಿಟ್ಟು ಎಷ್ಟು ಸಾಧ್ಯತೆ ವಿಚಾರ ಮಾಡಿ ಸರಿ ಯಾವುದು ತಪ್ಪು ಯಾವುದು ಇದನ್ನು ವಿಚಾರ ಮಾಡ್ಕೋತ ಬದುಕಬೇಕು, ಸಾಗಿಸ್ಬೇಕು. ನಾವು ಕಾಂಕ್ರೀಟ್ ಆದಷ್ಟು ಎಷ್ಟು ಸಾಧ್ಯ ಕಡಿಮೆ ಉಪಯೋಗ ಮಾಡ್ಬೇಕಂತ ಇದರ ಅರ್ಥ. ಹಿಂಗೆ ರಸಾಯನ ಇವೇನು ರೈತರಿಗೆ ರಸಾಯನ ಗೊಬ್ಬರಗಳು, ಕೀಟನಾಶಕಗಳು ಆದಷ್ಟು ಕಡಿಮೆ ಉಪಯೋಗ ಮಾಡಬೇಕು ಅಂತ ಹೀಗೆಲ್ಲ ಬರ್ತದೆ. ಅದಕ್ಕೆ ಪುಣ್ಯ ಕರ್ಮಗಳನ್ನು ನಾವು ಮಾಡ್ತಾ ಹೋದರೆ ಏನು ದುಹಂತಿ ಗಾವ ಪರೋಪಕಾರಾಯ ದುಹಂತಿ ಗಾವ ಪರೋಪಕಾರಾಯ ಫಲಂತಿ ವೃಕ್ಷಾ ಪರೋಪಕಾರಾಯ ದುಹಂತಿ ಏನು ವಹಂತಿ ನದ್ಯ. ನದಿಗಳು ಹರಿತಾ ಹೋಗ್ತಾ ಅವು ನೋಡ್ರಿ ಪರೋಪಕಾರವನ್ನು ಮಾಡ್ತಾನೆ ಹೋಗ್ತದೆ. ಒಂದು ನದಿ ಎಷ್ಟು ಉದ್ದ ಹರಿತದ ಭೂಮಿಯೊಳಗೆ, ಅದರ ಎಡಬಲ ದಂಡಿಯೊಳಗೆ ಸಮೃದ್ಧಿ. ಅಂದ್ರೆ ಇಡೀ ಮಾನವ ಕೋಟಿಯನ್ನು ಅಷ್ಟೇ ಅಲ್ಲ, ಇಡೀ ಎಲ್ಲ ಏನಂದ್ರೆ ಸಕಲ ಪಶುಗಳನ್ನು, ಖಗ ಮೃಗಗಳನ್ನು, ಪಕ್ಷಿಗಳನ್ನು, ಪಶುಕುಲವನ್ನು ಎಲ್ಲ ಏನು ಜೀವ ಜಂತುಗಳನ್ನು ಸಂರಕ್ಷಣೆ ಮಾಡ್ಕೊಂತ ನೀರು ಕೊಡ್ತಾ ಭೂಮಿಗೆ ನೀರು ಉಣಿಸ್ತಾ ಹಸಿರು ಬೆಳೆಯನ್ನು ಬೆಳೆಸ್ತಾ ಹೋಗ್ತದೆ. ಅಂದರೆ ಒಂದು ನದಿ ಎಷ್ಟು ನಿಮಗೆ ಪರೋಪಕಾರವನ್ನು ಮಾಡ್ತದೆ. ಬಹುತೇಕ ಎಲ್ಲ ನೋಡ್ರಿ, ಎಲ್ಲ ಈ ಪ್ರಪಂಚದೊಳಗೆ ನೋಡಿದ್ರೆ ಈ ಮಾನವನ ಅತಿ ಪಾಪವನ್ನು ಮಾಡ್ತಾ ಇದ್ದಾನೆ. ಮಾನವನ ಬಿಟ್ಟರೆ ಉಳಿದೆಲ್ಲ ಪ್ರಾಣಿಗಳು ಪುಣ್ಯನ ಮಾಡ್ತಾ ಇದ್ದಾರೆ.
ಅದಕ್ಕೆ ಮಹಾತ್ಮರು ಹೇಳ್ತಾರೆ, ನೀ ಮಾನವ ಎಲ್ಲ ಪಶು ಪಕ್ಷಿ ಗಿಡ ಮೃಗಗಳ ಎಲ್ಲಕ್ಕಿಂತ ಹೆಚ್ಚು ಪುಣ್ಯವನ್ನು ಮಾಡ್ಬೇಕು ನೀ ಅಂತ ಹೇಳ್ತಾರೆ ಅವರು. ನಿನ್ನಿಂದ ಆಗ್ತದೆ ಅದು ಸಾಧ್ಯದ. ಈ ನೀನು ಒಂದು 100 ಗಿಡ ಹಚ್ಚಿ ಬೆಳೆಸಿ ಅಂದ್ರೆ ಪುಣ್ಯ ಆಗ್ತಿಲ್ಲದ ಆಯಿತು. ಅದಕ್ಕೆ ಮಹಾತ್ಮರು ಹೇಳ್ತಾರೆ ಪೂಜಾ ಅಂದ್ರೆ ಅದಕ್ಕೆ ಹೇಳಿದಾರೆ ಅವರು. ಯಾವ ರೀತಿ ಪೂಜೆ ಮಾಡೋಂತ ಹೇಳಿದಾರೆ ಅಂದರೆ, ಏನಕ್ಕೇನು ಪ್ರಕಾರೇಣ ಯಸ್ಯ ಕಶ್ಯಾಪಿ ದೇಹನ ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನ. ಕಾಯ ವಾಚ ಮನಸ, ನಿನ್ನ ಶರೀರದಿಂದ, ನಿನ್ನ ಮಾತಿನಿಂದ, ನಿನ್ನ ಮನಸ್ಸಿನಿಂದ ಇಡೀ ಜೀವಕೋಟಿಗೆ ಕಲ್ಯಾಣ ಆಗುವಂಥ ನಡೆಯೊಳಗೆ ನೀನು ನಡಿ. ಅದೇ ಖರೆ ದೇವರ ಪೂಜೆ ಅಂತ ಹೇಳಿದ. ಹಿಂಗೆ ಮಾನವನಿಂದ ಏನಪ್ಪ ಅಂದ್ರೆ ಇಡೀ ಭೂಮಂಡಲನ ಏನಪ್ಪ ಅಂದರೆ ಸ್ವರ್ಗವನ್ನು ಮಾಡಲಿಕ್ಕೂ ಬರ್ತದೆ ಮನುಷ್ಯನಿಂದ. ಈ ಮಾನವ ಎಲ್ಲವನ್ನು ನರಕ ಮಾಡಲಿಕ್ಕೂ ಬರ್ತದೆ. ಈಗ ಏನು ನಡೆದ ಅಂದರೆ ಬಹುತೇಕ ಎಲ್ಲರೂ ನರಕವನ್ನು ಮಾಡುವಂಥ ಸಾಗಿದೇವ, ಇದು ಆಗಬಾರ್ದು ಅಂತ ಮಹಾತ್ಮರು ದುರಿತ ಕರ್ಮವನ್ನು ಒಳ್ಳೆಯದು ಎಚ್ಚರದಿಂದ ನಡೀಪ, ಪುಣ್ಯವಣೆ ಮಾಡು, ಹರ ನಡಿವಿಡಿ ಪರಮಾತ್ಮನ ಧ್ಯಾನವನ್ನು ಮಾಡು, ಹರ ನಡಿವಿಡಿ ಮುಂದೇನು ಶಾಂತರೊಡನಾಡು, ಸಜ್ಜನರೊಡನೆ ಒಡನಾಡು. ದುಷ್ಟರೊಡನೆ ಅಡ್ಡಾಡಿದೆ ಅಂದರೆ ದುಷ್ಟ ವ್ಯಸನಗಳನ್ನು ಬೀಳ್ತಾವ ನಿನಗ, ಕೆಟ್ಟ ವ್ಯಸನಗಳು ಕೆಟ್ಟ ಚಟಗಳು ಬೀಳ್ತಾವ, ಅದೇ ಪ್ರವೃತ್ತಿ ಬೆಳೀತದ. ಅದಕ್ಕೆ ಸಜ್ಜನರೊಡನೆ ಕೂಡಿದ್ರೆ ಒಬ್ಬ ಸಜ್ಜನ 18 ಮಂದಿನ ಸಜ್ಜನರನ್ನ ತಯಾರು ಮಾಡ್ತಾರೆ. 18 ಮಂದಿ ಮತ್ತೆ ನೀವೆಲ್ಲ ಸತ್ಸಂಗದೊಳಗೆ ಇಲ್ಲಪ್ಪ ಇದೇ ಧರ್ಮ ಇದೇ ನೀತಿ ಹೇಳಿತಪ್ಪ ಹೇಳಿದಾರಪ್ಪ ಮಹಾತ್ಮರಂತ ನೀವು ಪ್ರಚಾರ ಮಾಡಿರಿ. ಜ್ಞಾನದಾನ ಅಂತಾರೆ. ಅನ್ನದಾನ ಏನು 3 ತಾಸಿನಾಗೋ 6 ತಾಸಿನೊಳಗೆ ಮತ್ತೆ ಕಲೆಯಾಗಿ ಹೋಗ್ತೈತಿ. ಜ್ಞಾನದಾನ ಏನು ಮಾಡ್ತದ್ರಿ? ಉತ್ತರೋತ್ತರ ನಿಮ್ಮನ್ನ ಕಲ್ಯಾಣ ಮಾಡಿಬಿಡ್ತೀವಿ. ಸಾಯೋ ಮಠ ಮಾತು ಉಳಿತೈತಿ. ಮಹಾತ್ಮರು ಅದನ್ನು ಹೇಳಿದ್ರಪ್ಪ ಹಂಗೆ ನಡ್ಕೋಬೇಕಪ್ಪ ಅಂತೇಳಿ ಅದು ಸಾವು ಬರೋವರೆಗೆ ಅದೇ ವಿಚಾರದೊಳಗೆ ನಡ್ಕೋತ ಹೋಗ್ತೇವೆ. ಮುಂದೆ ಅಷ್ಟೇ ಅಲ್ಲ, ಆ ಸಂಸ್ಕಾರ ಉಳಿತು ಅಂದ್ರೆ ಪುನರ್ಜನ್ಮ ಅನೇಕ ಮುಂದಿನ ಜನ್ಮಗಳಲ್ಲಿ ಅದೇ ಸಂಸ್ಕಾರ ಉಳಿತದ. ಅಂದರೆ ಒಬ್ಬ ಮಹಾತ್ಮರ ಹಿತನುಡಿ ನಿನಗೆ ಉತ್ತರೋತ್ತರ ನಿನ್ನ ಕಲ್ಯಾಣ ಮಾಡು. ಉತ್ತರೋತ್ತರ ಅಂದ್ರೆ ಏನು? ಇದು ಒಂದೇ ಜನ್ಮದಲ್ಲಿ ಅಲ್ಲ, ಮುಂದಿನ ಅನೇಕ ಜನ್ಮಗಳಲ್ಲಿ ನಿನಗೆ ಆ ಸಂಸ್ಕಾರ ಆ ಪರಂಪರೆ ಕಲ್ಯಾಣ ಮಾಡ್ತಾ ಹೋಗ್ತದೆ. ಅಂದ್ರೆ ಯಾವುದು ಅತಿ ಹೆಚ್ಚಿನ ದಾನ ಅಂತಾರೆ? ಜ್ಞಾನದಾನ ಭಾಳ ಹೆಚ್ಚಿನ. ಅದಕ್ಕೆ ದಾನಗಳಲ್ಲಿ 3 ದಾನವನ್ನು ಮಾಡ್ತಾ ಹೋಗ್ಬಂದಾರ ಅವರು. ಶ್ರಮದಾನ ಮಾಡ ಅಂದರೆ ಬಲ ಕೊಟ್ಟಾನ ಭಗವಂತ ಯೌವನ ಕಾಲದೊಳಗೆ ಶ್ರಮದಾನವನ್ನು ಮಾಡ. ಮುಂದೆ ಗಳಿಸಿದಿ ಯೌವನ ಕಾಲದೊಳಗೆ ದುಡಿದು ಗಳಿಸಿ ಸತ್ಕಾರ್ಯಕ್ಕಾಗಿ ನಿನ್ನ ದ್ರವ್ಯದಾನವನ್ನು ಮಾಡು. ಗಳಿಸಿ ಹಂಗೆ ಬಚ್ಚಿಟ್ಟು ಹೋಗಬೇಡ. ಇಲ್ಲಾಂದ್ರೆ ಬಂದು ನಾಳೆ ಏನಾಗಬೇಕಾಕತಿ? ಹಾವಾಗಿ ಕವಲ ಮಾಡ್ಬೇಕಾಕೈತೆ ಅಂದಾರ. ಇಲ್ಲ ಪಿಶಾಚಿಯಾಗಿ ಕವಲ ಮಾಡ್ಬೇಕಾಕೈತೆ ಅಂದಾರ. ಅಲ್ಲೇ ಎಲ್ಲರೂ ಹೋಗಿದ್ರೆ ದ್ರವ್ಯ ಇಟ್ಟು ಹೋದವ ಬಂದು ಕವಲ ಮಾಡ್ಬೇಕಾಕೈತಿ. ದೆವ್ವಾಗಿ ಇಲ್ಲಾಂದ್ರೆ ಹಾವಾಗಿ ಕವಲ ಮಾಡ್ಬೇಕಾಕೈತೆ ಅಂತ. ಅತಿ ಆಸೆ ಅತಿ ಲೋಭದಿಂದ ಕಡುಲೋಭದಿಂ ಮಣ್ಣೆ ದುರ್ಗುಣ ಮಂಟೆ ಅಂತ ಅಂದಾರ. ಅದಕ್ಕೆ ಕಡುಲೋಭದಿಂದ ನೀ ಗಳಿಸಿಟ್ಟು ಕೂಡಿಟ್ಟಿ ಅಂದ್ರೆ ಆ ಏನು ವೈರಾಗ್ಯ ಯಾವಾಗ ಬರ್ಬೇಕು? ಕೂಡಿರೋ ವೈರಾಗ್ಯ ಐತೋ, ದಾನ ಧರ್ಮ ಮಾಡೋವಾಗ ವೈರಾಗ್ಯ ಐತೋ? ಯಾರಿಗೈತ್ರಿ ವೈರಾಗ್ಯ? ಹೇಳಿದ್ರಲ್ಲ, ನೀತಿ ವೈರಾಗ್ಯ ಬರ್ಬೇಕಂತಾರೆ. ನೀತಿಯಿಂದ ನಡಬೇಕ. ನೀತಿಯಿಂದ ನಡೆದು ಧರ್ಮದಿಂದ ಗಳಿಸಿ ಧರ್ಮದಿಂದ ಅದನ್ನು ದಾನ ಧರ್ಮಾದಿಗಳಿಗೆ ಸತ್ಕಾರ್ಯಕ್ಕಾಗಿ ಇದನ್ನು ಬಳಸ್ತಾ ಹೋಗಿ ಅಂದರೆ ಅಲ್ಲಿ ತ್ಯಾಗ ಬುದ್ಧಿ ಬಂತಂದ್ರೆ ವೈರಾಗ್ಯ ಬರ್ತದೆ. ವೈರಾಗ್ಯ ಬಂತು ಅಂದರೆ ಮುಂದೆ ಏನದು ಸತ್ಯ ಯಾವುದು ಅಸತ್ಯ ಯಾವುದು ನಿತ್ಯ ಯಾವುದು ಅನಿತ್ಯ ಯಾವುದು ಇದನ್ನೆಲ್ಲ ವಿಚಾರ ಮಾಡ್ಕೋತ ಹೋದರೆ ಏನಿಲ್ಲಪ್ಪ ಈ ಜನ್ಮದೊಳಗೆ ಈ ಶರೀರನೂ ಹಾಳಾಗಿ ಹೋಗ್ತದೆ. ಇನ್ನು ಗಳಿಸಿಟ್ಟಿದ್ದು ಅದು ಅಲ್ಲೇ ಉಳಿತದೆ. ಹಾಂ, ಯಾವುದೂ ನನ್ನ ಜೊತೆಗೆ ಬೆನ್ನು ಹತ್ತಿ ಬರುವಂಗಿಲ್ಲ. ನನ್ನ ಜೊತೆಗೆ ಬೆನ್ನು ಹತ್ತಿ ಬರುವಂಥದ್ದು ಯಾವುದೋ ನಾವು ಮಾಡಿದಂಥ ಪಾಪ ಪುಣ್ಯ ಎಲ್ಲ ಬರೋದು ನನ್ನ ಬೆನ್ನ. ಕೀರ್ತಿ ಅಪಕೀರ್ತಿ ಒಂದೇ ಬರೋದು, ಹೌದಲ್ರಿ? ಮತ್ತು ಯಾವ ಕೀರ್ತಿಶಾಲಿಗಳಾಗಿ ಬದುಕಬೇಕಂತೇಳಿ ನೀನು ಅಪಕೀರ್ತಿಗೆ ಅವ ಸುಮಾರು ಅಂಥೇಳಿ ಅವನ ತೆಗಳಿಕೆಗೆ ಒಳಗಾಗಿ ಬದುಕಬೇಕಂತಾರೋ? ಇಲ್ಲಪ್ಪ, ನಮ್ಮನ್ನು ಹೊಗಳ್ಬೇಕು ಎಲ್ಲರೂ, ನಮಗೆ ಚಲೋ ಅನ್ಬೇಕು, ಧರ್ಮವಂತ ಧರ್ಮರಾಜ ಅನ್ಬೇಕಂತ ಬದುಕಬೇಕು ಅಂತ ಎಲ್ಲರೂ ಐತಿ ಇಚ್ಛಾ. ಮತ್ತು ಅಂದ್ರೆ ತ್ಯಾಗ ವೈರಾಗ್ಯ ಬೇಕಾ.
ತ್ಯಾಗ ವೈರಾಗ್ಯ ಮಾಡ್ತಾ ಬದುಕಿ. ಯಾಕಂದ್ರೆ ಯಾವುದೂ ಬರೋದಿಲ್ಲ ನಮ್ಮ ಜೊತೆಗೆ ಅಂತಿರುವಾಗ ಬರೋದು ಏನದ ಅಟ್ಟ ತೊಗೊಂಡು ಹೋಗ್ಬೇಕಲ್ಲ ನಾವು. ಖರೆ ನಮ್ಮದು ಸಂಪತ್ತು ಯಾವುದು, ನಮ್ಮ ಜೊತೆಗೆ ಯಾವ್ದು ಬರ್ತದೆ ಅದು ಖರೆ ನಮ್ಮ ಸಂಪತ್ತು. ಸಾಯೋ ಕಾಲಕ್ಕೆ ನಮ್ಗೆ ಬರೋ ಸಂಪತ್ತು ಯಾವ್ದು ಅಂತೀರಿ ಅಕ್ಕವ್ರ? ಹಾಂ, ಒಂದು ಚಲೋ ಒಂದು ಕೆಟ್ಟ ರೀ ಅಷ್ಟೇ ರೀ ಅಂತಾರಿಲ್ಲೋ. ಒಂದು ಕೀರ್ತಿ ಒಂದು ಅಪಕೀರ್ತಿ ಅಷ್ಟ ಅಂತಾರಿಲ್ಲೋ. ಆಮೇಲೆ ನಾವು ಚಲೋ ಕೆಟ್ಟ ಇನ್ನೊಬ್ರು ಏನಾರು ಅನ್ವಲ್ರು ಬಿಡವಲ್ರು. ನಾನು ನಡ್ಕೊಂಡೇನೆ ಹೆಂಗೆ, ನನ್ನ ಮನಸ್ಸು ಎಷ್ಟು ಶುದ್ಧ ಆಗಿದೆ, ನಾ ಎಷ್ಟು ಉಪಕಾರ ಮಾಡಿದ್ದೇನೆ, ನನ್ನ ಮನಸ್ಸಿನೊಳಗಿನ ಆಸೆ ಎಷ್ಟು ಕಳ್ಕೊಂಡಿದ್ದೇನೆ ಹಾಂ ಅನ್ನೋದು ನನಗೆ ಗೊತ್ತು, ನನಗೆ ಗೊತ್ತು, ನಿನಗೆ ಗೊತ್ತು. ಅದಕ್ಕೆ ಆಸೆ ಆಮಿಷಗಳನ್ನು ವ್ಯಾಮೋಹಗಳನ್ನು ಕಳ್ಕೋತ ಹೋಗ್ಬೇಕಾಗೈತಿ. ಅವಾಗ ಯಾವಾಗ ಇದು ತ್ಯಾಗ ವೈರಾಗ್ಯ ಬಂದಾಗ. ಅದಕ್ಕೆ ತ್ಯಾಗ ವೈರಾಗ್ಯ ಬಂದ ನಂತರ ಮುಮುಕ್ಷತ್ವ ಬರೋದು ಅಂತಾರೆ ಅವರು. ಇದನ್ನು ಕೇಳಬೇಕು, ನಿತ್ಯ ನಿರಂತರ ಕೇಳಬೇಕಂತ ಅನ್ನಕತ್ತಾರೆ ಮಹಾತ್ಮರು. ಯಾವಾಗ ಆಕೈತಿದು ನಿತ್ಯ ನಿರಂತರ ಯಾರು ಕೇಳ್ತಾರೆ ಅವ್ರಿಗೆ ಮುಮುಕ್ಷುಗಳಂದಾರ. ಸತತ ಸತ್ಸಂಗದಲ್ಲಿ ಬೆರೆತು ಅಧ್ಯಾತ್ಮ ಶ್ರವಣ ಶ್ರವಣ ಮನನ ನಿಧಿಧ್ಯಾಸನದಲ್ಲಿ ತೊಡಗು ಅಂತ ಹೇಳಿದ್ದಾರೆ ಅವರು. ಇದು ಯಾವಾಗ ಸಾಧ್ಯದ? ಮುಮುಕ್ಷುಗಳಿಗೆ ಸಾಧ್ಯ. ಮುಮುಕ್ಷು ಅಂದ್ರೆ ಏನು? ಇದ್ರೊಳಗೆ ಏನಿಲ್ಲ, ಇದೆಲ್ಲ ಎಲ್ಲ ಬುರ್ಬುಸ್ಸದ. ಇದು ಯಾವುದು ಉಳಿತೈತಿಪ್ಪ ನಾನು ಪಣಿತನಕ ಅನ್ನೋದನ್ನು ನಾನು ಗಳಿಸ್ಬೇಕು ಅಂತ ಯಾರು ಉತ್ಕಟವಾದ ಇಚ್ಛೆ ಮಾಡ್ತಾರೆ ಅವರು ನಿರಂತರ ಸತ್ಸಂಗದಲ್ಲಿ ಮಹಾತ್ಮರ ಹಿತನುಡಿಗಳನ್ನು ಆಲಿಸುವುದರೊಳಗೆ ಸಮಯ ಕಳೀತಾರೆ. ಮುಮುಕ್ಷತ್ವ ಆವಾಗ ಪ್ರಾಪ್ತ ಆಗೋದು. ಮುಮುಕ್ಷತ್ವ ಪ್ರಾಪ್ತ ಆದ ನಂತರ ಎಲ್ಲ ಏನು ಭಾಳ ಹಿಂದೆ ನೋಡ್ಕೊಳ್ಳುವಂಥದ್ದು ಬರ್ತದೆ. ಭಾಳ ಆರಿಸಿ ಉಣ್ಣುವಂಥದ್ದು, ಹಿಂದೆ ನೋಡ್ಕೊಳ್ಳುವಂಥದ್ದು, ಹೆಜ್ಜೆ ಇವನ ಹೆಂಗೆ ನಡ್ಕೋಬೇಕು ಅನ್ನುವಂಥದ್ದು ಇದು ಈ ಪರಿಜ್ಞಾನ ಮೂಡ್ತದೆ. ಅವ ಮುಂದಾದ ಆತ್ಮಜ್ಞಾನಕ್ಕೆ ಅಧಿಕಾರಿ ಆಗ್ತೇವೆ ಅಂತ ಅರ್ಥ. ಅದಕ್ಕೆ ಭಾಳ ಶ್ರೇಷ್ಠವಾದ ಏನು ಧರ್ಮ ಯಾವುದು ಅಂದರೆ ಪರಮಾನಂದವನ್ನು ಪ್ರಾಪ್ತಿ ಮಾಡಿಕೊಳ್ಳೋದು, ಮುಕ್ತನ ಸ್ಥಿತಿಯನ್ನು ಹೊಂದೋದೇ ಎಲ್ಲರ ಗುರಿ ಅದ. ಮಾನವ ಜನ್ಮದ ಮಹತ್ತರವಾದ ಗುರಿ ಅದ. ಅದಕ್ಕೆ ಅದನ್ನು ಸಾಧಿಸ್ಬೇಕಂದ್ರೆ ದುರಿತ ಕರ್ಮವನ್ನು ಮೊದಲು ಬಿಡಬೇಕು. ಅಗದಿ ಪ್ರಥಮ ಹೆಜ್ಜೆ, ಮೊದಲನೇ ಹೆಜ್ಜೆ ಯಾವುದು ಅಂದರೆ ದುರಿತ ಕರ್ಮವನ್ನು ಅಲ್ಲದೆ. ಮತ್ತು ಅಲ್ಲೇ ಭಾಳ ತಪ್ಪಾಗ್ತೀವಿ, ಭಾಳ ಮಂದಿ ತಪ್ಪಾಗ್ತೀವಿ. ಶಾಸ್ತ್ರಿಗಳನ್ನು ಅನಿಸ್ಕೊಂಡವ್ರು ನಮ್ಮತ್ತವರು ತಪ್ಪಾಗ್ತೇವೆ. ಮತ್ತು ನಿಮ್ಗೆ ಹೇಳೋದು ಭಾಳ ಎಚ್ಚರಲ್ಲೇ ನಡಿಬೇಕಾಗೈತಿ, ಭಾಳ ಎಚ್ಚರಲ್ಲೇ ಆರಿಸಿ ಉಣ್ಬೇಕಾಗೈತಿ. ಭಾಳ ಸಮಾಜದೊಳಗೆ ಅದು ಭಾಳ ನಾವು ನೀತಿವಂತರಾಗಿ ಧರ್ಮನಿಷ್ಠರಾಗಿ ಬದುಕುವುದರಿಂದ ಇದು ಸಾಧ್ಯದ. ದುರಿತ ಕರ್ಮವನ್ನು ಒಲ್ಲದೆ ಪುಣ್ಯವನ್ನು ಮಾಡು, ಅರನಡಿಬಿಡಿ ಶಾಂತರೊಡ ನಾಡು, ಕರುಣವಿರಲಿ ಜೀವರಳು. ಕರುಣವಿರಲಿ ಜೀವರಳು ಆವಾಗನ ಆಗೋದ್ರಿ ದಾನ ಧರ್ಮ ಪರೋಪಕಾರ ಪುಣ್ಯ ಮಾಡೋಕೆ ಯಾವಾಗ ಬರ್ತದೆ ಹೇಳ್ರಿ? ಏಪ್ಪ ಅವ್ರ ಸಂಕಟ ನೋಡಿ ನನಗೆ ತಡ್ಕೊಳಕ್ಕಾಗತ್ತೋ ಯಾವಾಗ ಭಾವ ಬರ್ತದೆ? ಕರುಣಾಶಾಲಿಗಳಲ್ಲಿ ಬರ್ತದೆ ಆ ಭಾವ, ಕಟಕರಿಗೆ ಬರೋದಿಲ್ಲ. ಅದ ಸುಮ್ಮನೆ ದೊಡ್ಡ ಸ್ಥಾನಕ್ಕೆ ಏನಾದ್ರು ಬರ್ಬೋದು. ದೊಡ್ಡ ಶ್ರೀಮಂತರು ಕೆಲವು ಮುನ್ನೆಲೆಯಲ್ಲಿ ಅವರಲ್ಲೇನು ಉದಾರ ಗುಣ ಇರೋದಿಲ್ಲ. ಆದರೂ ದೊಡ್ಡವ್ರು ಅನಿಸ್ಕೋಬೇಕಂತೇಳಿ ಬೋರ್ಡ್ ಮೇಲೆ ನನ್ನ ಹೆಸರು ಬರಲಿ ಅಂತ ಏನಾದ್ರು ದಾನ ಧರ್ಮ ಮಾಡ್ತಿರ್ಬೋದು. ನಿಜವಾದ ದಾನಿ ಯಾರಂದರೆ ಯಾರಲ್ಲಿ ಕರುಣಾಶಾಲಿ ಗುಣ ಐತಿ, ಯಾರಲ್ಲಿ ಅವರಲ್ಲಿ ದಯಾ ತುಂಬೈತಿ, ಹೃದಯ ಶ್ರೀಮಂತಿಕೆ ಅಂತೇಳಿ. ಯಾರ ಹೃದಯ ಅತ್ಯಂತ ಕೋಮಲದ, ಯಾರ ಮನಸ್ಸು ಏನಪ್ಪ ಅಂದರೆ ಉಳಿದ ಜೀವಿಗಳ ಕಷ್ಟವನ್ನು ಅವರ ತಾಪವನ್ನು ನೋಡಿ ಭಾಳ ಕರಳು ಕಿತ್ತು ಬಂದಂಗೆ ಆಗತೈತಿ. ಅವ ಏನು ಮಾಡ್ತಾನಂದ್ರೆ ಅವನು ದಾನ ಧರ್ಮ ಮಾಡ್ತಾನೆ, ಇನ್ನೊಬ್ಬರಿಗೆ ಕಲ್ಯಾಣ ಕೆಲಸವನ್ನು ಮಾಡ್ತಾನೆ, ಪರೋಪಕಾರವನ್ನು ಮಾಡ್ತಾನೆ, ಪುಣ್ಯ ಕರ್ಮಗಳು ಅಂಥವರಿಂದ ಆಗ್ತವೆ. ಅದಕ್ಕೆ ಕರುಣೆ ಇರಲಿ ಜೀವರಗಳು, ನೀತಿ ವಿಧಾನಾಗು ಪೊರೆ ಪೊರೆದಿದ್ದಾರೆ. ನಾವು ಬದುಕಬೇಕಂದ್ರೆ ತಂದೆ ತಾಯಿಗಳೂ ನನಗೆ ಬದುಕಿಸಿದ್ದಾರೆ, ನನ್ನ ದೊಡ್ಡವ್ರನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಡೀ ಸಮಾಜದ ಋಣ ಆಯ್ತು ನನಗೆ ಮ್ಯಾಲೆ. ಯಾಕಂದರೆ ನೆರೆ ಹೊರಿ ಎಲ್ಲ ಈಗ ಒಂದು ಮಗು ಇನ್ನೊಬ್ಬರ ಮನೆಗೆ ಹೋಗ್ತಿ ಅಂದ್ರೆ ಒಂದು ಹಣ್ಣು ಕೊಟ್ಟು ಕಳಿಸ್ತೀರಿ ನೀವು, ಹೌದಲ್ರಿ? ಹಿಂಗೆ ಎಲ್ಲರೂ ಇಡೀ ಸಮಾಜದ ಋಣ ಐತಿ. ನಾ ಬೆಳೆದು ದೊಡ್ಡವಾಗಿ ಒಂದು ಸಮಾಜದೊಳಗೆ ಶ್ರೇಷ್ಠ ವ್ಯಕ್ತಿ ಅಂತ ಅನಿಸ್ಕೋಬೇಕಾದ್ರೆ ತಂದೆ ತಾಯಿ ಋಣ ಅಷ್ಟೇ ಅಲ್ಲ, ಇಡೀ ಸಮಾಜದ ಋಣ ಅದ. ಅದಕ್ಕೆ ಸಮಾಜ ಸೇವೆಯನ್ನು ಮಾಡು, ಪೊರೆ ಪೊರೆದಿದ್ದಾರೆ ಅನ್ನುವಂಥ ನೀನೆಲ್ಲ ಹೇಳ್ತಾ ಇದ್ದೀನಿ. ಇದನ್ನು ಬಳಸೋದು ಮೊದಲನೇ ನುಡಿಯೊಳಗೆ ಕೆಡೋದು ಬೇಡ ಅಂತ ಹೇಳ್ತಾ ನನ್ನ 4 ಮಾತುಗಳು ಹೌದು.